ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣಕ್ಕೆ ವಿವಿಧ ಸಂಸ್ಥೆಗಳ ಕೊಡುಗೆಗಳು ಏನಿದ್ದಾವೆ ಅಂತೇಳಿ ಸಂಕ್ಷಿಪ್ತವಾಗಿ ನಾವು 4ನೇ ಕ್ಲಾಸಲ್ಲಿ ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ಆ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯಲ್ಲಿ MCQ ಬಿಡಿಸ್ತಾ ಇದ್ದೀನಿ. ಯಾರೆಲ್ಲ ಆ ಒಂದು ತರಗತಿಗಳನ್ನ ನೋಡ್ಕೊಂಡಿಲ್ವೋ ಆ ತರಗತಿಗಳನ್ನ ನೋಡಿಕೊಂಡು ಇವತ್ತಿನ ತರಗತಿಯನ್ನು ಅಟೆಂಡ್ ಮಾಡಿ. ಯಾಕೆಂದರೆ ಅಲ್ಲೆಲ್ಲ ನಾನು ಥಿಯರಿ ಹೇಳಿದ್ದೀನಿ, ಅಂದರೆ ಥಿಯರಿ ಕಾನ್ಸೆಪ್ಟ್ ಹೇಳಿದ್ದೀನಿ. ಹಾಗಾಗಿ ಆ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತಹ MCQವನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಹೇಳ್ಬೇಕಂದ್ರೆ 3-4 ಕ್ಲಾಸ್ ಆಗಿದ್ದಾವೆ. ಅವು ಆ ಒಂದು 3-4 ಕ್ಲಾಸ್ ನೋಡಿಕೊಂಡು ಆಮೇಲೆ ಈ ಒಂದು ಕ್ಲಾಸಿಗೆ ಅಟೆಂಡ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇವತ್ತಿನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ದೈಹಿಕ ಶಿಕ್ಷಣವನ್ನು ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂಥೇಳಿ ನಾಮಕರಣ ಮಾಡಿದಂತಹ ಶಿಕ್ಷಣ ನೀತಿ ಯಾವುದು ಅಂದರೆ 1986ರ ನೂತನ ಶಿಕ್ಷಣ ನೀತಿ. ದೈಹಿಕ ಶಿಕ್ಷಣ ಏನು ಮಾಡಿದೆ, ಅದು ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂಥೇಳಿ ನಾಮಕರಣ ಮಾಡಿದಂತಹ ಶಿಕ್ಷಣದ ನೀತಿ ಅಂದರೆ 1986ರ ನೂತನ ಶಿಕ್ಷಣ ನೀತಿ, ನ್ಯೂ ಎಜುಕೇಷನ್ ಪಾಲಿಸಿ ಅಂತೀವಿ. ಅದೇನು ಮಾಡ್ತೈತೆ, ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂಥೇಳಿ ನಾಮಕರಣವನ್ನು ಮಾಡ್ತೈತಿ. ಕೇಂದ್ರ ಸರ್ಕಾರವು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಎಂಬ ಸಮಿತಿಯನ್ನು ಯಾವ ಒಂದು ವರ್ಷದಲ್ಲಿ ತಯಾರಿಸಿತು ಅಥವಾ ರಚಿಸಿತು ಅಂದರೆ 1954ರಲ್ಲಿ ಏನು ಮಾಡ್ತೈತೆ, ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಎಂಬ ಸಮಿತಿ ರಚನೆ ಆಗ್ತದೆ. 1965ರಲ್ಲಿ ಈ ಸಮಿತಿಯ ಸಲಹೆಯ ಮೇರೆಗೆ ದೈಹಿಕ ಶಿಕ್ಷಣವನ್ನು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಏನು ಮಾಡಬೇಕು, ಬೋಧನೆ ಮಾಡಬೇಕು ಅಂಥೇಳಿ ಆದೇಶಿಸಿದಂತಹ ಆಯೋಗ ಯಾವುದು ಅಂದರೆ ಕೊಠರಿ ಕಮಿಷನ್ ಆಯೋಗ. ಏನು ಮಾಡ್ತದೆ, ಇದು 1965ರಲ್ಲಿ ಈ ಸಮಿತಿ ಏನು ಮಾಡ್ತೈತೆ, ದೈಹಿಕ ಶಿಕ್ಷಣವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ತರಬೇಕು ಅಂತೇಳಿ ಆದೇಶ ಮಾಡ್ತೈತಿ. ಆ ಒಂದು ಆದೇಶ ಮಾಡಿದಂಥ ಸಮಿತಿ ಅಂದರೆ ಕೊಠರಿ ಕಮಿಷನ್. NDS ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ರಾಷ್ಟ್ರೀಯ ಶಿಸ್ತು ಯೋಜನೆಯ ಆಡಳಿತ ಕಚೇರಿಯಲ್ಲಿದೆ ಅಂದರೆ ಅದು ನವದೆಹಲಿಯಲ್ಲಿ ಕಂಡುಬರ್ತೈತಿ. 1954ರಲ್ಲಿ NDS ಸ್ಥಾಪನೆ ಆಗ್ತೈತೆ. ಕರ್ನಾಟಕದಲ್ಲಿ ಇವರ ಒಂದು ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ 2009ರಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕವು ಶಾಲೆಗಳಿಗೆ ವಿತರಣೆಯಾಯಿತು. ಇದ್ರ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ, ಹೋದ ಹಳೆ ವಿಡಿಯೋದಲ್ಲಿ ಮಾಡಿದ್ದೀನಿ, ಆದರೆ ಇವಾಗ ರೀಸೆಂಟಾಗಿ ಮಾಡಿಲ್ಲ, ಇನ್ನೊಂದ್ಸರಿ ಕ್ಲಾಸ್ ಮಾಡ್ತೀನಿ. ಇದ್ರ ಮೇಲೆ ಇನ್ನೊಂದು ನೋಡಿರಿ, ಕರ್ನಾಟಕದಲ್ಲಿ ಇವರ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ 2009ರಿಂದ ಏನಾಯ್ತಂತೆ, ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಶಾಲೆಗಳಿಗೆ ಏನಾಗಿದೆ, ವಿತರಣೆಯಾಗಿದೆ. ಹೀಗೆಲ್ಲ ನಾವು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ನೋಡ್ತಾ ಇದ್ದೀವಲ್ಲ ಶಾಲೆಗಳಲ್ಲಿ, ಅದು ಯಾರ ಒಂದು ಇದ್ರ ಮೇಲೆ ಬಂದಿದೆ ಅಂತಂದರೆ ಅದು ಪ್ರೊಫೆಸರ್ LR ವೈದ್ಯನಾಥನ್ ಅವರ ಒಂದು ಪರಿಶ್ರಮದಿಂದ ಏನಾಗಿದೆ, ಆ ಒಂದು ಎಲ್ಲ ಶಾಲೆಗಳಿಗೆ ಈ ಒಂದು ಪುಸ್ತಕವನ್ನು ವಿತರಣೆಯಾಗಿದೆ. ಪ್ರೊಫೆಸರ್ LR ವೈದ್ಯನಾಥನ್ ಸಮಿತಿಯಲ್ಲಿರುವಂತಹ ಒಟ್ಟು ದೈಹಿಕ ಶಿಕ್ಷಣ ತಜ್ಞರ ಸಮಿತಿ ಎಷ್ಟು ಜನ ತಜ್ಞರಿದ್ದರು ಆ ಒಂದು ವೈದ್ಯನಾಥನ್ ವರದಿಯಲ್ಲಿ ಅಂತಂದರೆ ಅಲ್ಲಿ 7 ಜನ ಏನಿದ್ದಾರೆ ತಜ್ಞರು, ದೈಹಿಕ ಶಿಕ್ಷಣ ತಜ್ಞರಲ್ಲಿ ಇದ್ದ ಆ ಒಂದು ಸಮಿತಿಯಲ್ಲಿ. ಪ್ರೊಫೆಸರ್ LR ವೈದ್ಯನಾಥನ್ ಸಮಿತಿಯು ಶಿಫಾರಸು ಮಾಡಿ ರಚನೆಯಾದಂತಹ ಪಠ್ಯಪುಸ್ತಕ ಪ್ರಾಯೋಗಿಕ ಮತ್ತು ತಾತ್ವಿಕ ಎಷ್ಟು ಅನುಪಾತದಲ್ಲಿ ಇರಬೇಕು ಅಂದರೆ ಇದೆ ನೋಡ್ರಿ, ಪ್ರಾಯೋಗಿಕ 60 ಇರಬೇಕು, ಆಮೇಲೆ ತಾತ್ವಿಕ ಅಂದರೆ ಥಿಯರಿ ಎಷ್ಟಿರಬೇಕಂದ್ರೆ 40, 60:40 ಇರಬೇಕು ಅಂಥೇಳಿ ಈ ಒಂದು ಶಿಫಾರಸು ಮಾಡ್ತೈತಿ. ಪ್ರೊಫೆಸರ್ LR ವೈದ್ಯನಾಥನ್ ಅವರು ತಮ್ಮ ನಿವೃತ್ತಿಗೆ ಮೊದಲು ದೈಹಿಕ ಶಿಕ್ಷಣ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದದ್ದು ಎಲ್ಲಿ ಅಂದರೆ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಏನು ಮಾಡ್ತಾಯಿದ್ರು, ಅವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾಯಿದ್ರು. ಕರ್ನಾಟಕದಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷರಾಗಿ ಇವರನ್ನು ನೇಮಕ ಮಾಡಲಾಯಿತು. ಕರ್ನಾಟಕದಲ್ಲಿ ಯಾರನ್ನು ದೈಹಿಕ ಶಿಕ್ಷಣ ಪಠ್ಯಪುಸ್ತಕದ ಸಮಿತಿ ಅಧ್ಯಕ್ಷರ ನೇಮಕ ಮಾಡಿದ್ವಿ ಅಂದರೆ ಪ್ರೊಫೆಸರ್ ಆನಂದ್ ನಾಡ್ಗೇರ್ ಅವರಿಗೆ. ಭಾರತದಲ್ಲಿ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ NDS ರಾಷ್ಟ್ರೀಯ ಶಿಸ್ತು ಯೋಜನೆ ಯಾವಾಗ ಸ್ಥಾಪನೆ ಆಗ್ತದೆ, 1954 ಜುಲೈ 24ರಂದು ಸ್ಥಾಪನೆ ಆಗ್ತದೆ. NCC ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್, NCC ಅಂದ್ರೇನು, ನ್ಯಾಷನಲ್
ಕೆಡೆಟ್ ಕಾರ್ಪ್ಸ್ ಇದು 1948ರಲ್ಲಿ ಏನಾಗ್ತೈತೆ ಸ್ಥಾಪನೆ ಆಗ್ತೈತೆ. ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯ್ತು ಅಂದರೆ 1984ರಲ್ಲಿ ಸಾಯ್ ಏನಾಗ್ತೈತೆ ಸ್ಥಾಪನೆ ಆಗ್ತೈತೆ. ಸ್ನ್ಯಾಪ್ಸ್ 1987ರಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರ ಜೊತೆಗೂಡಿದಂಥ ಸಮಿತಿ ಯಾವುದು ಅಂದರೆ ಅದು ಸ್ನ್ಯಾಪ್ಸ್. 1959ರಲ್ಲಿ ರಾಷ್ಟ್ರೀಯ ದೇಹದಾಢ್ಯತೆ ಯೋಜನೆಯು ಜಾರಿಗೆ ಬಂದಿದ್ದು ಈ ಕಮಿಟಿ ಸಲ್ಲಿಸದ ಶಿಫಾರಸಿನ ಫಲವಾಗಿ ಅಂದರೆ HN ಕುಂಜರು ಕಮಿಟಿ ಸಲ್ಲಿಸಿದಂಥ ಒಂದು ಶಿಫಾರಸಿನ ಫಲವಾಗಿ ಏನು ಮಾಡ್ತೈತೆ ರಾಷ್ಟ್ರೀಯ ದೇಹದಾಢ್ಯತೆ ಯೋಜನೆ ಜಾರಿಗೆ ಬರ್ತೈತೆ. ಸ್ಕೋರಿಂಗ್ ಟೇಬಲ್ ಗುಣಪ್ರತಿಗಳ ಮೂಲಕ ದೇಹದಾಢ್ಯತೆಯ ಪರೀಕ್ಷೆಯನ್ನು ನಡೆಸುವಂಥ ಸಂಸ್ಥೆ ಯಾವುದಂದರೆ NPFP ಅಂದರೆ ನ್ಯಾಷನಲ್ ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮ್. ಹಾಗೆ NPED ಇದು ಬರ್ತೈತೆ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಅಂಥೇಳಿ. ಭಾರತದಲ್ಲಿ ಮೊದಲ ದೈಹಿಕ ಶಿಕ್ಷಣ ಕಾಲೇಜು ಯಾವಾಗ ಪ್ರಾರಂಭ ಆಯಿತು ಅಂದರೆ ಮೊದಲ ದೈಹಿಕ ಶಿಕ್ಷಣ ಕಾಲೇಜು 1920ರಲ್ಲಿ YMC ಮದ್ರಾಸಿನಲ್ಲಿ ಪ್ರಾರಂಭ ಆಗ್ತೈತಿ. YMCA ಅಂದರೆ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. YMC ದೈಹಿಕ ಶಿಕ್ಷಣ ಕಾಲೇಜಿನ ಪ್ರಥಮ ಪ್ರಾಂಶುಪಾಲರು ಯಾರು? YMC ಸ್ಥಾಪನೆ ಆದಮೇಲೆ ಅದರ ಮೊದಲ ಪ್ರಾಂಶುಪಾಲರು ಯಾರಾಗಿದ್ದಾರೆ? HSC ಬಕ್. ಇವರಿಗೆ ಹೆರಿಕ್ರಾ ಬಕ್ ಅಂತ ಕೂಡ ನಾವು ಕರಿತೀವಿ. ಸ್ವತಂತ್ರೋತ್ತರ ಅಂದರೆ ಸ್ವತಂತ್ರ ಆದಮೇಲೆ ಭಾರತದಲ್ಲಿ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ NDS ಜಾರಿ ಮಾಡಲು ಪ್ರೇರಣೆ ನೀಡಿದವರು ಯಾರು ಅಂದರೆ GK ಭೋಸ್ಲೆ ಅವರು ಏನು ಮಾಡ್ತಾರೆ ಪ್ರೇರಣೆ ನೀಡ್ತಾರೆ. ಭಾರತಕ್ಕೆ ಅಗತ್ಯವಿರುವುದು ಆಟದ ಮೈದಾನಗಳ ಹೊರತು ಭಗವದ್ಗೀತೆ ಅಲ್ಲ ಅಂತ ಹೇಳಿದರೆ ಯಾರು ಅಂದರೆ ಇದು ಸ್ವಾಮಿ ವಿವೇಕಾನಂದ. ಕೊಟೇಶನ್ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳಿದರೆ ನೆನ್ಪಿಟ್ಕೋಬೇಕು. ಭಾರತದಲ್ಲಿ ಪಾಶ್ಚಿಮಾತ್ಯ ರೀತಿಯ ಶಿಕ್ಷಣ ನೀಡಲು 1920ರಲ್ಲಿ ಪ್ರಾರಂಭಗೊಂಡಂತಹ ಪ್ರಥಮ ದೈಹಿಕ ಶಿಕ್ಷಣ ಕಾಲೇಜು ಯಾವುದು ಅಂದರೆ ಅದು YMCA ಕಾಲೇಜು. NFC ಪೂರ್ಣರೂಪ ಅಂದರೆ ನ್ಯಾಷನಲ್ ಫಿಟ್ನೆಸ್ ಸ್ಕೋರ್. ದಕ್ಷಿಣ ವಲಯದಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರ ಇರುವುದು ಎಲ್ಲಿ ಅಂದರೆ ದಕ್ಷಿಣ ಭಾರತದ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ ಎಲ್ಲಿದೆ ದಕ್ಷಿಣ ವಲಯದಲ್ಲಿ ಅಂದರೆ ಅದು ಬೆಂಗಳೂರಿನಲ್ಲಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪ್ರಾರಂಭವಾಗಿದೆ ಯಾವಾಗ ಅಂದರೆ 1961ರಲ್ಲಿ ಅದು ಪಟಿಯಾಲದಲ್ಲಿ ಪ್ರಾರಂಭ ಆಗ್ತದೆ. ಸ್ಕೌಟ್ ಚಳವಳಿಯ ಜನಕ ಯಾರು ಅಂದರೆ ಲಾರ್ಡ್ ಬೆವನ್ ಪೋವೆಲ್. 1948ರಲ್ಲಿ ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಬಗ್ಗೆ ವಿಮರ್ಶಿಸಲು ನೇಮಿಸಿರುವಂತಹ ಕಮಿಟಿ ಯಾವುದಂದರೆ 1948ರ ತಾರಾಚಂದ್ ಕಮಿಟಿ. ಭಾರತೀಯ ಸ್ಕೌಟ್ ಅಸೋಸಿಯೇಷನ್ ಸ್ಥಾಪಕರಲ್ಲಿ ಭಾರತೀಯ ಸ್ಕೌಟ್ ಅಸೋಸಿಯೇಷನ್ ಸ್ಥಾಪಕರು ಯಾರಂದರೆ 1916ರಲ್ಲಿ ಆ್ಯನಿ ಬೆಸೆಂಟ್ ಅವರು ಸ್ಥಾಪನೆ ಮಾಡ್ತಾರೆ. ಅವರು ಆಂಗ್ಲ ಮಹಿಳೆ. ಭಾರತೀಯ ಅಖಿಲ ಭಾರತ ಸ್ಪೋರ್ಟ್ಸ್ ಕೌನ್ಸಿಲ್ NSGF ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಯಾವಾಗ ಸ್ಥಾಪನೆ ಅಂದರೆ 1954ರಲ್ಲಿ ಸ್ಥಾಪನೆ ಆಗ್ತೈತೆ. ಅದಕ್ಕೆ ಅಖಿಲ ಭಾರತ ಸ್ಪೋರ್ಟ್ಸ್ ಕೌನ್ಸಿಲ್ ಅಂತೇಳಿ ಕೂಡ ಕರಿತೀವಿ. ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದೆ ಅಂದರೆ 1944. ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಅಂದರೆ 1954ರಲ್ಲಿ ಸ್ಥಾಪನೆ ಆಗ್ತೈತೆ. ಮದ್ರಾಸ್ನಲ್ಲಿ YMC ಕಾಲೇಜು ಆಫ್ ಫಿಸಿಕಲ್ ಎಜುಕೇಷನ್ ಹುಟ್ಟಾಕಿದ್ದಾರೆ ಯಾರು ಅಂದರೆ ಅದು ಹೆರಿಕ್ರಾ ಬಕ್ ಅವರು. NPED ಪರೀಕ್ಷೆಗಳನ್ನು ಕೇಂದ್ರ ಸರ್ಕಾರವು ಇದರ ಸಹಾಯದೊಂದಿಗೆ ನಡೆಸಲಾಗ್ತೈತೆ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಕಾಲೇಜೊಂದಿಗೆ ಏನಾಗ್ತೈತೆ ಇದು ಜೊತೆಗೂಡಿ ನಡೆಸ್ತೈತೆ. ಭಾರತೀಯ ಸೇವಾದಳದ ಕರ್ತರು ಯಾರು ಅಂದರೆ ನಾಸು ಹರ್ಡೇಕರ್ NS ಹರ್ಡೇಕರ್ ಅಂತ ಕೂಡ ನಾವು ಕರಿತೀವಿ. 1859ರಲ್ಲಿ JH ಹುನೈಟ್ ಎಂಬುವರು ಸ್ಥಾಪನೆ ಮಾಡಿದಂತಹ ರೆಡ್ ಕ್ರಾಸ್ ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಜಿನಿವಾದಲ್ಲಿದೆ. 1859ರಲ್ಲಿ JH ಹುನೈಟ್ ಅವರು ಏನು ಮಾಡ್ತಾರೆ ಈ ಒಂದು ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಸ್ನ್ಯಾಪ್ಸ್ ಅಂದರೆ ಏನು ನೋಡಿರಿ, ಸೊಸೈಟಿ ಫಾರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸ್ ಯಾವಾಗ ಪ್ರಾರಂಭ ಆಯ್ತು ಅಂದರೆ ಸ್ನ್ಯಾಪ್ಸು 1966ರಲ್ಲಿ ಸ್ನ್ಯಾಪ್ಸ್ ಪ್ರಾರಂಭ ಆಗ್ತದೆ. ಭಾರತೀಯ ಕ್ರೀಡಾ ಪ್ರಾಧಿಕಾರದ ಮುಖ್ಯ ಆಡಳಿತ ಕಚೇರಿ ಎಲ್ಲಿದೆ ಅಂದರೆ ದೆಹಲಿಯ ನೆಹರು ಕ್ರೀಡಾಂಗಣದಲ್ಲಿದೆ. RTE ಅಂದ್ರೇನು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಮಸೂದೆಯನ್ನು ಮೊಟ್ಟ ಬಾರಿಗೆ ಜಾರಿಗೆ ತಂದ ದೇಶ ಯಾವುದಂದರೆ ಅದು ಇಂಗ್ಲೆಂಡ್. ಎಷ್ಟರಲ್ಲಿ ಅಂದರೆ 1881ರಲ್ಲಿ. ರಾಷ್ಟ್ರೀಯ ಪಠ್ಯಕ್ರಮ ನೆಲೆಗಟ್ಟು
ಜಾರಿಗೆ ಬಂದಿದೆ ಯಾವಾಗ ಅಂದರೆ 2005ರಲ್ಲಿ. NFC ಅಂದರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತೇಳಿ. ಭಾರತದಲ್ಲಿ ಬ್ಯಾಟ್ರಿ ಪರೀಕ್ಷೆಯನ್ನು ನಡೆಸುವಂಥ ಸಂಸ್ಥೆ ಯಾವುದು? ಯಾವ ಸಂಸ್ಥೆಯನ್ನು ಬ್ಯಾಟ್ರಿ ಪರೀಕ್ಷೆ ನಡೆಸ್ತದೆ ಅಂದರೆ ಅದು NPED, ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಆಫ್ ಯೂನಿವರ್ಸಿಟಿ ಪ್ರಾರಂಭ ಆಗಿದೆ ಯಾವಾಗ ಅಂದರೆ ಅದು 1959ರಲ್ಲಿ. AICS ಅಂದರೆ ಆಲ್ ಇಂಡಿಯನ್ ಕೌನ್ಸಿಲ್ ಆಫ್ ಸ್ಪೋರ್ಟ್ಸ್ ಯಾವಾಗ ಸ್ಥಾಪನೆ ಆಗ್ತದೆ? 1954ರಲ್ಲಿ ಸ್ಥಾಪನೆ ಆಗ್ತದೆ. AICS ಅಖಿಲ ಭಾರತೀಯ ಕ್ರೀಡಾ ಪರಿಷತ್ತು ಇದರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಆಯ್ತಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಆಗ್ತದೆ. ಇಷ್ಟೇನಾಯಿತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿವಿಧ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಒಂದು ಟಾಪಿಕ್ ಮೇಲೆ ನಾನು MCQವನ್ನು ಬಿಡಿಸಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.